ವೀಕ್ಷಕರೇ ನಮಸ್ಕಾರ. ಬರ್ಡೇ ಮಾಡ್ಕೊಳ್ಳೋದು ತಪ್ಪಿಲ್ಲ, ಬರ್ಡೇ ಮಾಡ್ಕೊಂಬಿಡಿ ಅಂತ ಯಾರಿಗೂ ಹೇಳೋದಿಲ್ಲ. ಆದರೆ ನಾವು ಸೊಸೈಟಿಯಲ್ಲಿ, ಸಮಾಜದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿದ್ದಾಗ ಆ ಹುದ್ದೆಯ ಜವಾಬ್ದಾರಿಯನ್ನು ಯಾವ ರೀತಿ ನಿಭಾಯಿಸಬೇಕು ಹಾಗೂ ನಾವು ಯಾರಿಗೆ ಎಷ್ಟರ ಮಟ್ಟಿಗೆ ನಿದರ್ಶನವಾಗಿರಬೇಕು ಅನ್ನೋದು ಪ್ರತಿಯೊಬ್ಬರು ಎಕ್ಸ್ಪೆಕ್ಟ್ ಮಾಡುವಂತಹ ವಿಷಯ. ಇವತ್ತು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಮಾನ್ಯ ಪೊಲೀಸ್ ಕಮಿಷನರ್ ಬೆಂಗಳೂರು ಅವ್ರ ಬಗ್ಗೆ. ಇವರು ಹುಟ್ಟುಹಬ್ಬವನ್ನು ಒಂದು ನಡು ಬೀದಿಯಲ್ಲಿ, ಒಂದು ನಡು ರೋಡಲ್ಲಿ ಪ್ರೋಟೋಕಾಲ್ ನಡೆಯುತ್ತಂತಹ ಸಮಯದಲ್ಲಿ, ಅಂದರೆ ಪ್ರಧಾನಮಂತ್ರಿಯವರು ಬೆಂಗಳೂರಿಗೆ ಬಂದಿದ್ದಾರೆ, ಅವರು ಪ್ರೋಟೋಕಾಲ್ ಮೆನ್ಷನ್ ಮಾಡೋದಕ್ಕೆ ಮಾನ್ಯ ಕಮಿಷನರ್ ಅವರು ಒಂದು ಪ್ರೋಟೋಕಾಲ್ದು ಒಂದು ಟ್ಯಾಗ್ ಹಾಕ್ಕೊಂಡಿರ್ತಾರೆ. ಅಂದರೆ ಆ ಸಮಯದಲ್ಲಿ ಇಟ್ ಈಸ್ ಎ ನ್ಯಾಷನಲ್ ಇಶ್ಯೂ ಟು ಬಿ ಅಡ್ರೆಸ್ಡ್. ಆದರೆ ಈ ಸಮಯದಲ್ಲಿ ರೀನಾ ಸುವರ್ಣ ಅವರು ಒಂದು ಬರ್ಡೇನ ಆಯೋಜಿಸ್ತಾರೆ ಮಾನ್ಯ ಕಮಿಷನರ್ನ ಮೆಚ್ಚಿಸೋದಕ್ಕೋಸ್ಕರ. ಅದು ನಡು ರೋಡಲ್ಲಿ, ಆ ನಡು ರೋಡಲ್ಲಿ ಕೇಕ್ನ ಕಟ್ ಮಾಡಿ ಹಾಗೂ ಬೊಕ್ಕೆಗಳನ್ನು ತಂದು ಇಡೀ ಸ್ಟಾಫ್ ಅವರ ಯೂನಿಫಾರ್ಮಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಂದು ಮೆಸೇಜ್ ಕೊಡ್ತಾ ಇದೆ, ಯಾರು ಯಾವ ರೀತಿ ಬೇಕಾದರೂ ನೀವು ಸೆಲೆಬ್ರೇಟ್ ಮಾಡ್ಕೊಳ್ಳಿ, ಯಾವ ಶಿಸ್ತು ಕ್ರಮಗಳನ್ನು ಜರುಗಿಸೋದಿಲ್ಲ ಅಂತ. ಆಯುಕ್ತರಿಗೆ ಒಂದು ಮಾತನ್ನು ಹೇಳಬೇಕು. ಎಷ್ಟೋ ಪೊಲೀಸ್ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ಗಳು ಒಂದು ಕಡೆ ಬರ್ಡೇ ಪಾರ್ಟಿಗೆ ಹೋಗಿದ್ದಾರೆ ಅಂತ ಹೇಳಿ ಸಸ್ಪೆಂಡ್ ಮಾಡಿದ್ದಾರೆ. ಇನ್ನು ಮುಂದೆ ರೌಡಿಗಳಾಗಲಿ ಇನ್ಸ್ಪೆಕ್ಟರ್ಗಳಾಗಲಿ ಅವರವರ ಸ್ಟೇಷನ್ನಲ್ಲಿ ಬರ್ಡೇಯನ್ನು ಸೆಲೆಬ್ರೇಟ್ ಮಾಡಿ ನೀವೇನಾದರೂ ಶೋಕಾಸ್ ನೋಟಿಸ್ ಕೊಟ್ಟರೆ ನಿಮ್ಮ ಸೈಟೇಷನ್ನೇ ಕೊಡ್ಬೋದು ಮಾನ್ಯ ಆಯುಕ್ತರೇ. ಸೊ ಆದ್ದರಿಂದ ನಾವು ಉನ್ನತ ಹುದ್ದೆಯಲ್ಲಿರೋರು ದಯಮಾಡಿ ಥಿಂಕ್ ಮಾಡಿ, ಏನು ಮಾಡ್ತಿದ್ದೀವಿ, ಏನು ಟ್ರೆಂಡನ್ನು ನಾವು ಸೆಟ್ ಮಾಡ್ತಾ ಇದ್ದೀವಿ ಅಂತ. ರೌಡಿಗಳು ಲಾಂಗಲ್ಲಿ ಕೇಕ್ ಕಟ್ ಮಾಡ್ತಾರೆ ಹಾಗೂ ನಾವು ಸ್ವತಂತ್ರ ಹೋರಾಟಗಾರರ ಥರ ಬೀದಿಲಿ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ನಾವು ಬಂದಿರೋದು ಬೆಂಗಳೂರು ರಕ್ಷಣೆ ಅನ್ನೋದು ನೆನಪಿರಲಿ ಅಂತೇಳಿ ನಮ್ಮ ಬೆಂಗಳೂರು ಕಮಿಷನರ್ಗೆ ಈ ಮೂಲಕ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ತದನಂತರ ಇದರಲ್ಲಿರುವಂತಹ ಲೋಪದೋಷಗಳನ್ನು ಲಿಸ್ಟ್ ಮಾಡಿ ಯಾವ ಮಿಸ್ಕಂಡಕ್ಟ್ಗಳು ಮಾಡಿದ್ದಾರೆ, ಯಾವ ಡಿರ್ಲಿಕ್ಷನ್ ಮಾಡಿದ್ದಾರೆ ಅಂತ ಹೇಳಿ ಈ ಒಂದು ಪ್ರಕರಣವನ್ನು ಕಂಪ್ಲೇಂಟನ್ನು ದಾಖಲು ಮಾಡಲಾಗಿದೆ. ಅದು ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಾಗಿರ್ಬೋದು, ಸೆಂಟ್ರಲ್ ಹೋಮ್ ಅಫೇರಲ್ಲಾಗಿರ್ಬೋದು, ಇಂಟೆಲಿಜೆನ್ಸಲ್ಲಾಗಿರ್ಬೋದು. ಸೊ ಈ ಡಿರ್ಲಿಕ್ಷನ್ಗಳನ್ನೆಲ್ಲ ನಾವು ಒಂದು ಕಂಪ್ಲೇಂಟ್ ಆಗಿ ಕೊಟ್ಟಿದ್ದೀವಿ. ಸೊ ಆದಷ್ಟು ಬೇಗ ಪೊಲೀಸ್ ಕಮಿಷನರ್ ಮೇಲೆ ಒಂದು ಕ್ರಮವನ್ನು ಜರುಗಿಸಲಿ, ಒಂದು ಎನ್ಕ್ವೈರಿನ ಆಗಲಿ, ಹಾಗೂ ಆ ಡಿರ್ಲಿಕ್ಷನ್ಸು ಮಿಸ್ಯೂಸಸ್ ಏನಾಗಿದೆ ಆ ಕಂಟೆಕ್ಟ್ಸ್ಗಳನ್ನು ನಾವು ಒಂದು ಲಿಸ್ಟ್ ಮಾಡಿದ್ದೀವಿ. ಈ ಕಂಪ್ಲೇಂಟ್ಗೆ ಒಂದು ನ್ಯಾಯ ಬೇಕು ಅಂತ ನಾವು ಈ ಮೂಲಕ ಕೇಳ್ತಾ ಇದ್ದೀವಿ. ಧನ್ಯವಾದ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.